ನಮಸ್ಕಾರ ವೀಕ್ಷಕರು, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮುಖ್ಯವಾದ ಮಾಹಿತಿ ಹೇಳಕ್ಕೆ ಹೋಗ್ತಾ ಇದ್ದೇನೆ. ಸೊ ಮೊದಲನೇದು, ಕರ್ನಾಟಕ ಸಿಟಿ ರಿಪೀಟರ್ ರಿಸಲ್ಟ್ ಯಾವಾಗಂತ ಭಾಳ ಜನ ಕೇಳ್ತಾ ಇದ್ರಿ. ಸೊ ನಿಮ್ಮ ಫಲಿತಾಂಶ ಜೂನ್ 2ನೇ ತಾರೀಕು ಮಧ್ಯಾಹ್ನ 2 ಗಂಟೆ ಆದ ನಂತರ ಬರುತ್ತೆ. ಯಾಕಂದರೆ ಇವಾಲ್ಯೂಷನ್ ರಿಸಲ್ಟ್ ಆಗಲಿ ಒಟ್ಟಾಗಿ ಪ್ರೆಸೆಂಟ್ಲಿ ವೆರಿಫಿಕೇಷನ್ ನಡೀತಾ ಇದೆ. ಈ ಒಂದು ನೀವು ಏನು ಅಪ್ಲೋಡ್ ಮಾಡಿರ್ತೀರಾ, ಸೊ ಮತ್ತು ಆಮೇಲೆ ಪ್ರೆಸೆಂಟ್ ಸೆಕೆಂಡ್ ಎಕ್ಸಾಮ್ದು ಒಂದು ರಿವಾಲ್ಯೂಷನ್ ರಿಸಲ್ಟ್ ಸಹ, ಸೊ ಅದನ್ನು ಸಹ ಅಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಜೂನ್ 2ನೇ ತಾರೀಕು ಮಧ್ಯಾಹ್ನ 2 ಗಂಟೆ ಆದ ನಂತರ ಫಲಿತಾಂಶ ಬರುವಂಥ ಸಾಧ್ಯತೆ ಇದೆ ಅಂತ ತಿಳಿಸಿದ್ದಾರೆ. ಸೊ ಎರಡನೇ ಮಾಹಿತಿ ಏನಪ್ಪ ಅಂದರೆ, ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಾಗೆ ನೋಡಿ, ಕಾಮನ್ಲಿ ಪರೀಕ್ಷೆ ಆದ 40 ದಿನಗಳ ಒಳಗಡೆ ರಿಸಲ್ಟ್ ಬರುತ್ತೆ. ಸೊ ಹಾಗಾಗಿ OMR ಶೀಟ್ ಆಗಿರ್ಬೋದು ಮತ್ತು ಕೀ ಆನ್ಸರ್ ಬಗ್ಗೆ ನೋಡಿದಾಗ ಈ ಒಂದು ಮೊದಲನೇ ವಾರದಲ್ಲಿ ಬರುವಂಥ ಸಾಧ್ಯತೆ ಇದೆ. ಬಟ್ ಫಲಿತಾಂಶ ಆ್ಯಸ್ ಪರ್ ದ ಅಫಿಷಿಯಲ್ ಏನಪ್ಪ ಅಂದರೆ ಜೂನ್ 14ನೇ ತಾರೀಕುವರೆಗೂ ಫಲಿತಾಂಶ ಬರುತ್ತೆ. ಓಕೆ. ಸೊ ಮತ್ತು ಪ್ರೆಸೆಂಟ್ಲಿ KE ಬಗ್ಗೆ ಹೇಳಬೇಕು ಅಂತಂದರೆ, NPS ಸಂಬಂಧಪಟ್ಟಾಗೆ ಏನು ಸ್ಲಾಟ್ ಬುಕ್ಕಿಂಗ್ ಬಂದಿತ್ತು, ಅವರ ಒಂದು ವೆರಿಫಿಕೇಷನ್ ನಡೀತಾ ಇದೆ. ಓಕೆ. ಸೊ ಏನೇ ಅಪ್ಡೇಟ್ ಬಂದರೂ ಸಹ ನಮಗೆ ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ ನೀಡಲು ಪ್ರಯತ್ನ ಮಾಡ್ತೇನೆ. ಒಂದು ವೇಳೆ ನೀಟ್ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕಾಗಿತ್ತು ಅಂದರೆ ನಾನು ತೋರಿಸೋ ನಂಬರಿಗೆ ವಾಟ್ಸಪ್ ಮಾಡಿ. ಸೊ ಮತ್ತು ಆಮೇಲೆ ನೀವು ಇನ್ಸ್ಟಾನಲ್ಲೂ ಸಹ ಫಾಲೋ ಮಾಡ್ಬೋದು. ಅಲ್ಲಿ ಕ್ವಿಕ್ ಅಪ್ಡೇಟ್ಸ್ ಹಾಕಲು ಪ್ರಯತ್ನ ಮಾಡ್ತೇನೆ. ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತು ಸಿಗೋಣ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.